ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ಅಮ್ಮನ ಮನೇಲಿದ್ದೇನೆ. ನಾನು ನಿನ್ನೆ ಈವ್ನಿಂಗ್ ಬಂದೆ, ಪ್ರೀವಿಯಸ್ ಲಾಗಲ್ಲಿ ನೋಡಿದ್ದೀರಲ್ವಾ. ಸೊ ಇವತ್ತು ಅಕ್ಕಂದು ಬೈಕ್ ಇದೆ ಗುರಾಯನ್ಕೆರೆಯಲ್ಲಿ. ನಾವು ಇಲ್ಲಿಂದ ಹೋಗಿ ಹಾಲಿಗೆ ಫಂಕ್ಷನ್ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ತೀವಿ, ಕರ್ನಾಟಕ ಮನೆಗೆ. ಸೊ ನಾನು ಈ ಸ್ಯಾರಿ ವೇರ್ ಮಾಡಿದ್ದೇನೆ. ಇದು ನನಗೆ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇದು. ಸೊ ಒಂದು ಸರಿನೂ ವೇರ್ ಮಾಡಿಲ್ಲ. ನನಗೆ ಎಂಗೇಜ್ಮೆಂಟ್ ಅಂದರೆ ನಾವು ಉಂಗುರನ ಹಾಲಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಈ ಸ್ಯಾರಿನ ವೇರ್ ಮಾಡಿಲ್ಲ ನಾನು. ಮತ್ತೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸಿಂಪಲಾಗಿ ರೆಡಿ ಆಗಿದ್ದೇನೆ. ನೆಕ್ಲೆಸು ಅಷ್ಟೇ ಏನೂ ಹಾಕ್ಕೊಂಡಿಲ್ಲ. ಸೊ ಇವಾಗ ಗಾಡಿ ಬರಬೇಕಷ್ಟೇ. ಫಸ್ಟ್ ಒಂದು ಟ್ರಿಪ್ ಹೋಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಹೋಗೋದು ಅಂತೇಳಿ ರೆಡಿಯಾಗಿ ನಿಂತಿದ್ದೀವಿ. ಸೊ ನೋಡಿ ಎಂಥ ಸ್ವೆಟ್ ಆಗ್ತದೆ ದೇವರೇ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆ. ಗಾಡಿ ಬಂದ ಮೇಲೆ ಆಮೇಲೆ ಸಿಗ್ತೀನಿ ಆ್ಯಂಡ್ ನನ್ನ ಔಟ್ಫಿಟ್ನ ತೋರಿಸ್ತೇನೆ, ಓಕೆ. ಬಾಯ್. ಇವಾಗ ನಾವು ಅಕ್ಕನ ಮನೆಗೆ ಬಂದ್ವಿ. ಸೀಮಂತ ಆಗ್ತಿರೋದು ಅವ್ರ ಹಸ್ಬೆಂಡ್ ಮನೆಯಲ್ಲಿ. ಮನೆ ಇರೋದು ಗುರಾಯನ್ಕೆರೆಯಲ್ಲಿ. ಯಾ 3 ಗಂಟೆ ಆಯಿತು. ನಮ್ಮದು ಊಟ ಆಯಿತು, ನಾವು ಹೊರಟ್ವಿ. ಬಸ್ ಸ್ಟ್ಯಾಂಡ್ವರೆಗೆ ಹೋಗಲಿಕ್ಕೆ ಆಟೋಗೆ ವೆಯ್ಟಿಂಗ್ ಮಾಡ್ತಾ ಇದ್ದೇವೆ ನಾವು. ಸೊ ಒಂದು ಆಟೋ ಬಂತು. ಸೊ ಫೈನಲಿ ನಾವು ರೀಚ್ ಆದ್ವಿ ಮನೆಗೆ. ಸೊ ಬಸ್ಸಲ್ಲಿ ಸೀಟ್ ಇರಲಿಲ್ಲ, ಬಿಕಾಸ್ ಇವಾಗ ಸಂಡೆ ಅಲ್ಲ, ತುಂಬ ಅಂದರೆ ತುಂಬ ಫಂಕ್ಷನ್ ಇತ್ತು. ಸೊ ಆಗಿದ್ದು ನೋಡಿ ಫೇಸ್ ಎಲ್ಲ. ಅಷ್ಟಿಗೆ ನಾನು ಫ್ರೆಶ್ ಅಪ್ ಆಗಬೇಕು. ನಂಗೆ ಅಷ್ಟು ತಲೆಲ್ಲ ನೋವಾಗ್ತಿದೆ. ಸಾರಿ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಈ ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ. ಆ್ಯಂಡ್ ಮತ್ತೆಂತ, ಎಲ್ಲೂ ಸೀಟ್ ಸಿಗಲಿಲ್ಲ. ಸ್ವಲ್ಪ ವಗ್ಗದಿಂದ ಬೀಸ್ ರೋಡ್ವರೆಗೂ ಸ್ವಲ್ಪ ಸೀಟ್ ಸಿಕ್ತು. ಮತ್ತು ನನಗೆ ನೆಕ್ಸ್ಟ್ ಬೀಸ್ ರೋಡಿಂದ ಕಲ್ಲಡ್ಕಕ್ಕೂ ಸೀಟ್ ಸಿಗಲಿಲ್ಲ. ಫಂಕ್ಷನ್ ಅಲ್ವಾ, ಹಾಗಾಗಿ ಫುಲ್ಲು ರಶ್ ಅಂದರೆ ರಶ್ಶು. ಸೊ ಓಕೆ, ಇಟ್ಕೊಂಡು ಬಂದೆ ನಾನು. ಆ್ಯಂಡ್ ನಾಳೆಯಿಂದ ಈಗಿನ ಡ್ಯೂಟಿ ಸ್ಟಡೀಸ್ ಎಲ್ಲ ಅದನ್ನು ತೋರಿಸೋದುಂಡಲ್ಪ ಅತ್ತ. ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಬಾಯ್.